ಕಾಂಗ್ರೆಸ್ ಸಂಶೋಧನಾ ವಿಭಾಗ ಮೈಸೂರು ಇದರ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಷಡ್ಯಂತ್ರ ಮಾಡುತ್ತಾ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವರ ತೇಜೋವಧನೆ ಮಾಡುವುದರ ಮೂಲಕ ಅವರ ರಾಜೀನಾಮೆಗೆ ಒತ್ತಾಯಿಸುತ್ತಿರುವ BJP ಮತ್ತು ಜನತಾದಳದ ಪಕ್ಷಗಳ ನಾಯಕರುಗಳ ಹಾಗೂ ಅವರ ಅಣತಿಯಂತೆ ನಡೆಯುತ್ತಿರುವ ಹಾಗೂ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿರುವ ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ಇವರನ್ನು ಈ ಕರ್ನಾಟಕದಿಂದ ತೆಗೆದುಹಾಕಿ ಬೇರೆ ರಾಜ್ಯಪಾಲರನ್ನು ನೇಮಿಸಬೇಕು ಅಂತೇಳಿ ನಾವು ಈಗ ಮನವಿ ಪತ್ರವನ್ನು ರಾಷ್ಟ್ರಪತಿಗಳಿಗೆ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಕೊಟ್ಟಿದ್ದೇವೆ. ಇದು ನಿರ್ದಾಕ್ಷಿಣ್ಯವಾಗಿ ಹೇಳೋದಾದರೆ ಬಹಳ ಅನ್ಯಾಯದಿಂದ ಕೂಡಿರ್ತಕ್ಕಂಥದ್ದು. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ತಮ್ಮ 40 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಯಾವತ್ತೂ ಒಂದೇ ಒಂದು ಕಪ್ಪು ಚುಕ್ಕೆಯನ್ನು ಅವರ ಮೇಲೆ ಇಲ್ಲ, ಯಾವುದೇ ಭ್ರಷ್ಟಾಚಾರ ಅವರ ಮೇಲೆ ಇಲ್ಲ. ಇಷ್ಟಿದ್ದರೂ ಸಹ ಕೇವಲ ನಮ್ಮ ಕರ್ನಾಟಕ ಸರ್ಕಾರ ಏನು 135 ಜನ ಶಾಸಕರು ಆಯ್ಕೆಯಾಗಿ ಸರ್ಕಾರವನ್ನು ಪೂರ್ಣ ಬಹುಮತದೊಂದಿಗೆ ಸ್ಥಾಪನೆ ಮಾಡಿದ ನಂತರ ವಿರೋಧ ಪಕ್ಷದ ನಾಯಕರುಗಳು ಪರ್ಟಿಕ್ಯುಲರ್ ಆಗಿ HD ಕುಮಾರಸ್ವಾಮಿಯರವರು ಪ್ರತಿದಿನ ಈ ಸರ್ಕಾರವನ್ನು ಬೀಳುತ್ತೆ, ಸರ್ಕಾರದ ಯೋಜನೆಗಳು ಬಿದ್ದೋಗುತ್ತೆ ಅಂಥೇಳಿ ಜನರನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬರ್ತಾಯಿದ್ದಾರೆ. ಅಶೋಕ್ರವರು ಸಹ ಇದನ್ನು ಈ ರಾಜ್ಯದ ಆಡಳಿತವನ್ನು ರಾಷ್ಟ್ರಪತಿ ಆಡಳಿತವನ್ನು ಒಳಪಡಿಸಬೇಕು ಅಂತೇಳಿ ಅವರೂ ಸಹ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ. ಇದರ ಹಿನ್ನೆಲೆ ಏನು ಅಂತಂದರೆ ಇದು ಮೂಢ ಹಗರಣ, ಇದೇನು ದೊಡ್ಡ ವಿಷಯ ಏನಲ್ಲ. 14 ಅವರು ಸೈಟನ್ನು ತಗೊಂಡಿದ್ದಾರೆ. ಮೂಡಾದವರು ಕಾನೂನು ಪ್ರಕಾರವಾಗಿ ಇವರಿಗೆ ಏನು ಕೊಡಬೇಕೋ ಅದನ್ನು ಅವರು ಸೈಟ್ಗಳನ್ನು ಕೊಟ್ಟಿದ್ದಾರೆ ಅಷ್ಟೇ. ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನಿದೆ, ಅವರು ಯಾವ ಇನ್ಫ್ಲುಯೆನ್ಸ್ ಮಾಡಿದ್ರು, ಆ ಸರ್ಕಾರ ಯಾವುದಿತ್ತು ಅವತ್ತೊಂದು ದಿನ BJP ಸರ್ಕಾರ ಇದ್ದಂಥ ಒಂದು ಅವಧಿನಲ್ಲಿ, ಮತ್ತು ಇವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಅಷ್ಟೇ. ಇವರು ಯಾವುದೇ ಒಂದು ಪತ್ರವನ್ನಾಗಲಿ ಅಥವಾ ಯಾವುದೇ ಒಂದು ಇನ್ಫ್ಲುಯೆನ್ಸು ಸಹ ಅವರು ಮಾಡಿಲ್ಲ. ಆದ್ದರಿಂದ ಬೆನಿಫಿಟ್ಟು ಅವರು ತಗೊಂಡಿಲ್ಲ. ಇದು ಅವರ ಮಿಸ್ಸಸ್ ಅವರು ಏನು ಇದ್ದಾರೆ, ಅವರ ಪಾರ್ವತಿ ಅನ್ನೋರು ಅವರ ಧರ್ಮಪತ್ನಿಯವರ ನಡುವೆ ಆಗಿರ್ತಕ್ಕಂಥ ಒಂದು ಘಟನೆ ಇದು ವಿಷಯ. ಅದನ್ನು ತಗೊಂಡು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರ ಆಡಳಿತವನ್ನು ಕೊನೆಗೊಳಿಸಬೇಕು, ಈ ಸರ್ಕಾರವನ್ನು ಕಿತ್ತೊಗಿಬೇಕು ಎಂಬ ಒಂದೇ ಒಂದು ಕಾರಣಕ್ಕಾಗಿ ರಾಜ್ಯಪಾಲರನ್ನು ಉಪಯೋಗಿಸ್ಕೊಂಡು ಈಗಾಗಲೇ ಹಲವಾರು ರಾಜ್ಯಗಳಲ್ಲಿ ಇಂತಹ ಘಟನೆಗಳು ನಡೀತಾ ಇದ್ದಾವೆ. ಎಲ್ಲಿ BJPಯೇತರ ಸರ್ಕಾರಗಳಿದ್ದಾವೋ ಆ ಸರ್ಕಾರಗಳನ್ನು ಬೀಳಿಸ್ತಕ್ಕಂಥ ಕೆಲಸವನ್ನು BJP ಸರ್ಕಾರದ ನಾಯಕರುಗಳು ಮಾಡ್ತಾಯಿದ್ದಾರೆ. ನರೇಂದ್ರ ಮೋದಿಯವರು ಮಾಡ್ತಾಯಿದ್ದಾರೆ. ಎಲ್ಲ ನಾಯಕರುಗಳು BJPಯವರು ಮತ್ತು JDS ಹೊಂದಾಣಿಕೆ ಆದ ನಂತರ ಇದು ಇನ್ನೂ ಹೆಚ್ಚಾಗಿದೆ. ದಲಿತ ವಿರೋಧಿ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಬಂದ ಮೇಲೆ ದೀನದಲಿತರ, ಬಡವರ, ಶೋಷಿತರ ಪರ ಹಲವಾರು ಯೋಜನೆಗಳನ್ನು 5 ಗ್ಯಾರಂಟಿ ಯೋಜನೆಗಳನ್ನು ತಂದು ಬಡವರ ಪರ ಕೆಲಸ ಮಾಡಿದ್ದಾರೆ. ಎಲ್ಲರಿಗೂ ಮಹಿಳೆಯರಿಗೆ ಒಳ್ಳೆಯದಾಗಿದೆ. ಇಷ್ಟೆಲ್ಲ ಕೆಲಸ ಮಾಡಿದಂಥ ಸರ್ಕಾರವನ್ನು ಬೀಳಿಸ್ತಕ್ಕಂಥದ್ದು ಯಾವ ನ್ಯಾಯ? ಇದೇ ರೀತಿ ಇದೇನಾದ್ರು ಮುಂದುವರೆದರೆ ಇಂತಹ ನಾಯಕರುಗಳ ವಿರುದ್ಧ ರಾಜ್ಯಾದ್ಯಂತ ನಾವೆಲ್ಲ ಹೋರಾಟವನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಈ ರೀತಿ ಮಾಡೋದನ್ನು ನಾವು ಸಹಿಸೋದಿಲ್ಲ. ಯಾಕೆಂದರೆ ಉತ್ತಮ ಸರ್ಕಾರಗಳು ಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು, ಸಂವಿಧಾನ ಉಳಿಬೇಕು. ಸಂವಿಧಾನ ವಿರೋಧವಾಗಿ ಕೆಲಸವನ್ನು ಮಾಡಿದ್ರೆ ಅಂಥ ರಾಜ್ಯಪಾಲರು ಹಾಕಬೇಕು. ಅವರು ತಮಗೆ ಇರ್ತಕ್ಕಂಥ ವಿವೇಚನಾ ಒಂದು ಏನಿದೆ ಅದನ್ನು ಬಿಟ್ಟಿದ್ದಾರೆ. ಅವರ ಏನು ಡಿಸ್ಕ್ರಿಷನರಿ ಪವರ್ಸ್ ಅಂತ ಏನಿದೆ, ವಿವೇಚನಾ ಅಧಿಕಾರ, ಆ ಅಧಿಕಾರವನ್ನು ಬಳಕೊಂಡು ಅನ್ಯಾಯವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯನವರ ತೇಜೋವಧೆ ಮಾಡ್ತಾಯಿದ್ದಾರೆ. ಮತ್ತು ಇಲ್ಲಿ ಇರ್ತಕ್ಕಂಥ ಸರ್ಕಾರ ನಿಜವಾಗಿಯೂ ಬಡವರ ಪರವಾಗಿದೆ. ಇಂತಹ ಉತ್ತಮವಾದ ಸರ್ಕಾರವನ್ನು ಬೆಳೆಸೋದಕ್ಕೆ ಈ ಮನಸ್ಸು ಮಾಡಿರ್ತಕ್ಕಂಥ ಕಾರ್ಯ ಮಾಡ್ತಾ ಇರ್ತಕ್ಕಂಥ ಈ ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ಕೂಡಲೇ ವಾಪಸ್ ಕರೆಸ್ಕೊಂಡು ಅವರನ್ನು ಬೇರೆ ಉತ್ತಮ ರಾಜ್ಯಪಾಲರನ್ನು ಈ ರಾಜ್ಯಕ್ಕೆ ನೇಮಿಸಬೇಕು ಅಂಥೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ. ನೋಡಿ, ಈಗ ಹಲವಾರು ಪ್ರಕರಣಗಳಲ್ಲಿ ಏನು ಲೋಕಾಯುಕ್ತ ಇವ್ರದ್ದು ಯಾವುದೇ ಇನ್ವೆಸ್ಟಿಗೇಷನ್ ಆಗಿಲ್ಲ, ಯಾವುದೇ ಎನ್ಕ್ವೈರಿ ಆಗಿಲ್ಲ. ತಕ್ಷಣ ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಎನ್ಕ್ವೈರಿಗೆ ಆರ್ಡ್ರ್ ಮಾಡಿದ್ದಾರೆ ಗವರ್ನರು. ಅದೇ ರೀತಿ HD ಕುಮಾರಸ್ವಾಮಿಯವರು 550 ಎಕರೆ ಮೈನ್ ಸ್ಕ್ಯಾಮ್ ಅಂಥೇಳಿ ಗಣಿಗಾರಿಕೆಗೆ ಸಂಬಂಧಪಟ್ಟಂಥ ಲ್ಯಾಂಡನ್ನು ಅವರು ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ವೆಂಕಟೇಶ್ವರ ಅಂಥೇಳಿ ಇವರಿಗೆ ಕೊಟ್ಟಿದ್ದಾರೆ, ಕಂಪನಿಯವ್ರಿಗೆ.
ಇದು ಯಾವ ನ್ಯಾಯ? ಇದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅದರ ಮೇಲೆ ವಿಚಾರಣೆ ಮಾಡಿ ಪ್ರತಿಯೊಂದು ತಪ್ಪಾಗಿದೆ ಅಂತೇಳಿ ವರದಿಯನ್ನು ಸರ್ಕಾರಕ್ಕೆ ಅಂದರೆ ಗವರ್ನರ್ಗೆ ಕೊಟ್ಟು ಪ್ರಾಸಿಕ್ಯೂಷನ್ಗೆ ಮೊಕದ್ದಮೆ ಹೂಡಲಿಕ್ಕೆ ಚಾರ್ಜ್ ಶೀಟ್ ಹಾಕಲಿಕ್ಕೆ ಅವರು ಪರ್ಮಿಷನ್ ಕೇಳಿದ್ದಾರೆ. ಇವರಂಗೆ ಏನು ಎನ್ಕ್ವೈರಿಗಲ್ಲ, ಚಾರ್ಜ್ ಶೀಟ್ ಹಾಕಲಿಕ್ಕೆ ಅವರು ಕೇಳಿದ್ದಾರೆ. ಆದರೆ ಅದ್ರ ಜೊತೆಗೆ ಮುರುಗೇಶ್ ನಿರಾಣಿ, ಶಶಿಕಲಾ ಜೊಲ್ಲೆ ಇವರೆಲ್ಲ ಮಾಡಿರ್ತಕ್ಕಂಥ ಹಲವಾರು ಹಗರಣಗಳಲ್ಲಿ ಅಂತಹ ಫೈಲ್ಗಳು ಪೆಂಡಿಂಗ್ ಇದ್ದರೂ ಸಹ ರಾಜ್ಯಪಾಲರು ಇದನ್ನು ಪರಿಗಣಿಸ್ತೇನೆ. ಕೇವಲ ಸಣ್ಣ ಒಂದೇ ಒಂದು ದಿನಕ್ಕೆ ಇವತ್ತು ಯಾರೋ ಒಬ್ಬ ಪ್ರೈವೇಟ್ ಅವನು ಪಾರ್ಟಿ ಅವನು RTI ಕಾರ್ಯಕರ್ತ ಅವನ ಹಿನ್ನೆಲೆ ಏನು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಅವನಿಗೆ ದಂಡ ಆಗಿದೆ. ಇಷ್ಟೆಲ್ಲ ಇದ್ದಂಥ ಅವನೊಬ್ಬ ಬ್ಲ್ಯಾಕ್ ಮೇಲರ್, ಅವನೊಬ್ಬ ಭ್ರಷ್ಟ ಅಂಥ ಒಬ್ಬ ವ್ಯಕ್ತಿನ ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ಇಷ್ಟು ರಾಜ್ಯಪಾಲರು ಯಾವುದೇ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದ್ರೆ ಅವನನ್ನು ಎಕ್ಸ್ಪ್ಲನೇಷನ್ ಅವನೇನು ಕೊಟ್ಟನೋ ಅದರ ಆಧಾರದ ಮೇಲೇ ಇವರು ಇವತ್ತಿನ ದಿನ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಾರೆ. ಅಂದರೆ ಇವ್ರ ವಿವೇಚನಾ ಪವರ್ ಏನಿದೆ, ಇವ್ರ ಶಕ್ತಿ ಏನಿದೆ, ಇವ್ರು ಏನು ಓದಿದ್ರು? ಅಂಬೇಡ್ಕರ್ ಅವರು ಕೊಟ್ಟಂಥ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇವರೇನು ತಿಳ್ಕೊಂಡಿದ್ದಾರೆ? ಕಾನ್ಸ್ಟಿಟ್ಯೂಷನ್ ಬೆಲೆ ಬೇಡವಾ? ಅದನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ.